ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನೆನ್ನೆ ಒಂದು ಹಣ್ಣುಗಳ ಬಗ್ಗೆ ಹೇಳಿದ್ದೆ. ಇವತ್ತು ನಾನು ತರಕಾರಿ ಬಗ್ಗೆ ಹೇಳ್ತೀನಿ. ಸ್ನೇಹಿತರೆ, ನಾವು ಊಟಕ್ಕಿಂತ ಮೊದಲು ಅಥವಾ ಊಟದ ಜೊತೆಯಲ್ಲಿ ತರಕಾರಿ ತಗೊಳ್ಳೋದು ತುಂಬ ಒಳ್ಳೆಯದು. ಹಣ್ಣು ತಿನ್ನೋ ಹಾಗೆ ಒಂದು ಬೋಲ್ ತರಕಾರಿ ಕೂಡ ನಾವು ಹಸಿ ತರಕಾರಿಗಳನ್ನು ತಿನ್ನಬೇಕು. ಅದು ನಮಗೆ ಕ್ರಿಯೆನ ತುಂಬ ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ನೋಡಿ ಸ್ನೇಹಿತರೆ, ಇದರಲ್ಲಿ ನಾನು ಕ್ಯಾರೆಟು, ಬೀಟ್ರೂಟು, ಆಮೇಲೆ ಸೌತೆಕಾಯಿನ ತಗೊಂಡಿದ್ದೀನಿ. ಇದರ ಮೇಲೆ ಸೀಡ್ಸ್ಗಳನ್ನು ಕಳೆದ ನನ್ನ ವೀಡಿಯೋಗಳಲ್ಲಿ ನೋಡಿ ಆ ಸೀಡ್ಸ್ಗಳನ್ನು ಇದ್ರ ಮೇಲೆ ಹಾಕ್ತೇನೆ. ಇದು ಅಗದು ತಿನ್ನುವಾಗ ತುಂಬ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನಮಗೆ ಸೀಡ್ಸು ಕೂಡ ನಮ್ಮ ಹೊಟ್ಟೆಗೆ ಹೋಗುತ್ತೆ, ಅದ್ರ ಜೊತೆಗೆ ತರಕಾರಿ ಕೂಡ ಹೊಟ್ಟೆಗೆ ಹೋಗುತ್ತೆ. ನೋಡಿ ಸ್ನೇಹಿತರೆ, ಇದು ನಮ್ಮಲ್ಲಿ ಬೀಟ್ರೂಟು ನಮ್ಮ ಬಿ ಪಿನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಸೌತೆಕಾಯಿ ನಮ್ಮ ಹೊಟ್ಟೆನ ಕ್ಲೀನ್ ಮಾಡುತ್ತೆ. ಮತ್ತು ನಮಗೆ ಕ್ಯಾರೆಟು ನಮ್ಮ ಕಣ್ಣಿನ ದೃಷ್ಟಿ ಮತ್ತು ನಮ್ಮ ಕೂದಲಿಗೆ, ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಈ ತರಕಾರಿಗಳನ್ನು ಯಾವಾಗಲೂ ಬಳಸಬೇಕು. ನಮ್ಮ ಊಟದ ಜೊತೆಯಲ್ಲಿ ಬಳಸ್ತಾ ಇದ್ದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾವು ತರಕಾರಿ ತಿಂತೀವಲ್ಲ ಅಂತ ಅನ್ನೋದಲ್ಲ, ಹಸಿ ತರಕಾರಿನ ಯಾವ ಥರ ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ. ಮತ್ತು ಮರುದಿನ ಪ್ರತಿದಿನ ನಾವೇನೇ ತಿಂದರೂ ಕೂಡ ಮರುದಿನ ಅದು ನಮ್ಮ ಹೊಟ್ಟೆಯನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗಾದ್ರೇ ಅದು ನಾವು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಪ್ರತಿದಿನ ನಾವು ಹೋಗ್ತೀವಲ್ಲ ಅನ್ನೋದಲ್ಲ, ನಾವು ಹೊಟ್ಟೆ ಕ್ಲೀನಾಗೋಷ್ಟು ಹೋಗ್ತೀವ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಈ ತರಕಾರಿನ ತಿನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.